ನನ್ನ ಹೆಸರು ಗೀತಾ. ನಾನು ಬೆಂಗಳೂರಿಂದನೇ ಬಂದಿದ್ದೀನಿ, ವಿದ್ಯಾನಪುರದಿಂದ. ನಾನು ತುಂಬ ವರ್ಷದಿಂದ ಕಲಿಬೇಕು ಅಂತ ಇದ್ದೆ, ಕಲಿಯೋಕ್ಕಾಗಿರ್ಲಿಲ್ಲ. ಮದುವೆ ಆದ್ಮೇಲೂ ಕಲಿಯೋಕ್ಕಾಗಲಿಲ್ಲ, ಚಿಕ್ಕಂದಿನಲ್ಲೂ ಕಲಿಯೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಎಲ್ಲ ಮಕ್ಕಳದು ಓದಿಸಿದ್ದು ಎಲ್ಲ ಮುಗ್ದ ಆದ್ಮೇಲೆ ಈಗ ಬಂದು ಕಲ್ತಿದ್ದೀನಿ. ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಕೊನೆ ಪಕ್ಷ ನಾನು 3 ಜನ ಮಕ್ಳಿಗೆ ಒಂದೊಂದು ಬ್ಲೌಸಾರು ಹೊಲಿಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಒಂದೊಂದು ಸರಿ ನಂಗೆ ಆಗಲ್ವೇನೋ, ನಾನು ಹೊಲಿದಲ್ಲೇ ಹಂಗೆ ಇದ್ಬಿಡ್ತೀನಿ ಅನ್ನೋ ಅಂತ ಅನಿಸ್ತಿತ್ತು. ಆಮೇಲೆ ಧೈರ್ಯ ಮಾಡಿ, ಆಕ್ಚುಲಿ ನನಗೆ ಕಾಲು ನೋವಿತ್ತು. ಕಾಲು ನೋವನ್ನ ಥೆರಪಿ ಎಲ್ಲ ತಗೊಂಡು ಆಮೇಲೆ ಹೋಗಮ್ಮ ಅಂತ ಹೇಳಿದ್ರು ಮಕ್ಕಳು. ಆದರೆ ನಾನಿಲ್ಲ, ಫಸ್ಟ್ ಕಲ್ತ್ಬಿಟ್ಟು ಆಮೇಲೆ ತಗೋತೀನಿ ಅಂತ ಹೇಳಿ ನೋವಿದ್ರೂ ಬಂದು ಕಲ್ತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಈ ವಯಸ್ಸಲ್ಲಿ ಹೋಗ್ತೀಯಾ ಅಂದ್ರು. ಆದ್ರೆ ಒಂದೊಂದ್ಸಲಿ ಅನಿಸ್ತಿತ್ತು ನಂಗೇನು ಅವಶ್ಯಕತೆ ಇದೆಯಾ ಅಂತ. ನಾನೇನು ಬೇರೆಯವ್ರಿಗೆಲ್ಲ ಹೊಲಿತಾ ಇರಲಿಲ್ಲ, ನಾನು ಕಲ್ತ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ತುಂಬ ಕಲ್ತಿದ್ದೀನಿ, ಕೆಲವೊಂದು ತಿಳ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಹೊಲ್ದಿದ್ದೀನಿ, ತುಂಬ ಚೆನ್ನಾಗಿ ಬಂತು. ನಂಗೆ ತುಂಬ ಖುಷಿಯಾಗಿದೆ.